ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಶಾ ಪೌಡರ್ನ ಹೇಗೆ ಕಲಿಸೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಿಶಾ ಪೌಡರ್ನ ನಾವು ಕಲಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ ಕೂದಲಿಗೆ, ತುಂಬಾ ಒಳ್ಳೆ ಕಲರ್ ಕೂಡ ಬರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ, ನಾನಿಲ್ಲಿ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡೋದ್ರಿಂದ ಒಳ್ಳೆ ಕಲರ್ ಬರೋದ್ರ ಜೊತೆಗೆ ಕೂದಲು ಸಾಫ್ಟ್ ಆಗುತ್ತೆ, ತುಂಬ ರಫ್ ಆಗೋದಿಲ್ಲ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು 2 ಪ್ಯಾಕೆಟ್ ಯೂಸ್ ಮಾಡೋದಿದ್ರೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ನಾನಿದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಿದ್ರೂ ಸೇರಿಸ್ಕೊಳ್ಬೋದು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಟೀ ಪೌಡರ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಸೇರಿಸಿದ್ದೀನಿ. ಇದು ಕುದೀತಾ ಇದ್ದಂಗೆ ನೆಕ್ಸ್ಟ್ ನಾನು ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ, ಹೈ ಫ್ಲೇಮಲ್ಲಿ ಇಡೋದು ಬೇಡ. ನಿಧಾನವಾಗಿ ಕುದಿಸ್ಕೊಳ್ಳೋದ್ರಿಂದ ಟೀ ಪೌಡರಲ್ಲಿರುವಂತಹ ಅಂಶ ಎಲ್ಲ ನೀರಲ್ಲಿ ಇಳ್ಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಇದಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಆಗುವಷ್ಟು ಲವಂಗನ ಸೇರಿಸ್ಕೊಂಡಿದ್ದೀನಿ. ನಾನು ಹೇಳಿದಾಗೆ ನೀವು ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಟ್ರೆ ಇಂಗ್ರೀಡಿಯೆಂಟ್ಸ್ನ ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಲವಂಗನ ಯೂಸ್ ಮಾಡೋದ್ರಿಂದ ಕೂದಲು ಉದ್ದವಾಗಿ ಬರೋದ್ರ ಜೊತೆಗೆ ಕೂದಲು ಉದುರೋ ಸಮಸ್ಯೆನೂ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಕೂದಲು ವೇಗವಾಗಿ ಬೆಳೆಯುತ್ತೆ. ಹಾಗೆ ಕೂದಲು ಉದುರೋ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಲವಂಗನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನಾನು ಹೇಳ್ದಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ನೋಡಿ, ನಿಧಾನವಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಈಗ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಟೀ ಪೌಡರಲ್ಲಿರುವಂಥ ಅಂಶ ಎಲ್ಲ ಅಲ್ಲಿ ನೀರಲ್ಲಿ ಇಳ್ಕೊಂಡಿದೆ. ನಾನು ನಿಮಗೆ ಟೀ ಪೌಡರ್ನ ಸೇರಿಸಿದ್ದೀನಲ್ಲ, ನೀವು ನಿಮ್ಮ ಹತ್ರ ಮಸಾಲೆ ಟೀ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನೀವು ರೆಗ್ಯುಲರಾಗಿ ಮನೇಲಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಯಾವುದು ಅದೇ ಇದೆ ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಟೀ ಡಿಕಾಕ್ಷನನ್ನು ಒಂದು ಬೌಲಿಗೆ ಶೋಧಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಬೌಲನ್ನೇ ತೊಗೊಳ್ಳಿ. ಬಿಸಿ ಇರೋದ್ರಿಂದ ಕೈ ಸುಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ನಾನು ಡಿಕಾಕ್ಷನನ್ನೆಲ್ಲ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಡಿಕಾಕ್ಷನ್ನು ಬಿಸಿ ಆಗಿರುವಾಗಲೇ ನಾವು ಈ ನಿಶಾ ಪೌಡರ್ನ ಕಲಿಸ್ಕೊಳ್ಬೇಕಾಗುತ್ತೆ. ಕಲಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡು 1 ಪ್ಯಾಕೆಟಷ್ಟು 100% ನ್ಯಾಚುರಲ್ ಬ್ಲ್ಯಾಕ್ ನಿಶಾ ಪೌಡರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕಲರ್ ಇರೋದು ಕೂಡ ಸಿಗುತ್ತೆ. ನಾನಿಲ್ಲಿ ಬ್ಲ್ಯಾಕನ್ನು ಬಳಸಿದ್ದೀನಿ. ಇದನ್ನು ಒಂದು ಪ್ಯಾಕೆಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು 15 ರುಪೀಸ್ದು 1 ಪ್ಯಾಕೆಟು, ಚಿಕ್ಕ ಪ್ಯಾಕೆಟ್ ಇದು. ಸೊ 1 ಪ್ಯಾಕೆಟಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೇನು ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆನಪಿರಲಿ, ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಪೂನ್ ಸಹಾಯದಿಂದ ಆದರೂ ಮಿಕ್ಸ್ ಮಾಡ್ಬೋದು, ಅಥವಾ ನೀವು ಹೇರ್ ಕಲರ್ ಹಚ್ಚೋದಕ್ಕೆ ಬಳಸ್ತಿರಲ್ಲ ಬ್ರಷ್, ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ನೀವಿಲ್ಲಿ ಬಳಸಿರುವಂತಹ ಸ್ಪೂನನ್ನು ಮತ್ತೆ ನೀವು ಊಟ ತಿನ್ನಲಿಕ್ಕೆ ಯೂಸ್ ಮಾಡಬೇಡಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಬಿಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಲಿಕ್ವಿಡ್ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಡಿಕಾಕ್ಷನನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಎಲ್ಲೋ ಗಂಟಿಲ್ಲದೆ ಇರೋ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೀವು ಡಿಕಾಕ್ಷನ್ನ ಬಳಸಿ ನೀವು ಈ ಹೇರ್ ಕಲರ್ನ ಹಚ್ಚೋದ್ರಿಂದ ನಾವು ಯಾವುದೇ ಹೇರ್ ಕಲರ್ನ ಯೂಸ್ ಮಾಡಿದ್ರೂ ಕೂದಲು ರಫ್ ಆಗುತ್ತಲ್ಲ, ಅದು ಆಗೋದಿಲ್ಲ. ಈ ಡಿಕಾಕ್ಷನ್ನಿಂದ ಕಲಸಿ ಹಚ್ಕೊಳ್ಳೋದ್ರಿಂದ ಕೂದಲು ರಫ್ ಆಗೋದಿಲ್ಲ. ಕೂದಲು ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ತುಂಬ ಶೈನಿಂಗ್ ಇರುತ್ತೆ. ಕಲರ್ ಕೂಡ ತುಂಬ ದಿನದವರೆಗೂ ಹಾಗೇ ಇರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ರೆಡಿ ಆದಮೇಲೆ ನಾವು ಇದನ್ನು ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಇದನ್ನು ಹಾಗೆ ಎತ್ತಿಟ್ಕೊಳ್ಳೋಣ. ಒಂದು 10 ನಿಮಿಷದವರೆಗೂ ನಾವು ಬಿಸಿ ಡಿಕಾಕ್ಷನನ್ನು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಒಂದು 10 ನಿಮಿಷ ಪ್ಲೇಟನ್ನು ಮುಚ್ಚಿ ಎತ್ತಿಟ್ಕೊಳ್ಳೋಣ. ಒಂದು 10 ನಿಮಿಷ ಆದಮೇಲೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ 10 ನಿಮಿಷ ಆಗಿದೆ. ಇದನ್ನು ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ತುಂಬ ಫುಲ್ ಬ್ಲ್ಯಾಕ್ ಕಲರ್ ಆಗಿದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನೀವು ಇದಕ್ಕೆ ಲಿಕ್ವಿಡ್ ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು, ಸ್ವಲ್ಪ ಗಟ್ಟಿಯಾಗಿದ್ದರೆ. ಇಲ್ಲಾಂದರೆ ನೀವು ಹೀಗೆ ಹಚ್ಕೊಳ್ಬೋದು. ನೀವು ಬಳಸೋ ಬ್ರಷಿಂದ ಅಥವಾ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ತಲೆಗೆಲ್ಲ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲೆಲ್ಲ ಹಚ್ಕೊಂಡು ನೀವು 1 ಅವರ್ ಬಿಟ್ಟು ಹೆಡ್ ಬಾತ್ನ ಮಾಡೋದ್ರಿಂದ ಕೂದಲು ತುಂಬಾ ಕಲರ್ ಬಂದಿರುತ್ತೆ. ಹಾಗೆ ತುಂಬ ಶೈನಿಂಗ್ ಆಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.